ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ಲಾಗಿ ವೆಜಿಟೇಬಲ್ ರೈಸನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಥರದ ತರಕಾರಿಗಳೆಲ್ಲ ಇದ್ದರೆ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ಬೆಳಗ್ಗಿನ ತಿಂಡಿಗಾಗಲಿ ಸಂಜೆ ತಿಂಡಿಗಾಗಲಿ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ 2.5 ಗ್ಲಾಸ್ ಅಥವಾ 2.5 ಕಪ್ ಆಗುವಷ್ಟು ಬಾಸುಮತಿ ರೈಸನ್ನು ತಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಚೆನ್ನಾಗಿ ನೀಟಾಗಿ ತೊಳ್ಕೊಳ್ಳಿ ಒಂದ್ಸಲಿ. ನಮಗೆ ಅನ್ನ ಇದು ಉದುರಾಗಿ ಬರಬೇಕು. ಬಾಸುಮತಿ ರೈಸ್ ಹೆಚ್ಚು ಬೇಯಬಾರ್ದು ಇದು. ಅದಕ್ಕೋಸ್ಕರ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಸ್ಟವಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಎಲ್ಲ ರೀತಿಯಾದಂಥ ತರಕಾರಿಗಳನ್ನು ತಗೊಂಡಿದ್ದೀನಿ. ಬೀನ್ಸ್, ಪರ್ಪಲ್ ಕ್ಯಾಬೇಜ್, ಕ್ಯಾರೆಟ್, ಆಲೂಗಡ್ಡೆ 2, ಆಮೇಲೆ ಒಂದು ಸ್ವಲ್ಪ ಬಟಾಣಿನ ಹಾಕಿ ಹೆಚ್ಚಿಟ್ಟಿದ್ದೀನಿ ನೋಡಿ ಇಲ್ಲಿ. ಇನ್ನು ಒಂದು ಕುಕ್ಕರನ್ನು ತಗೊಂಡು ಅದರಲ್ಲಿ ನಾನು ಇದನ್ನು ಬೇಯೋದಕ್ಕೆ ಇಡ್ತೀನಿ. ನೋಡಿ, ನಾನು ಎಲ್ಲ ತರಕಾರಿಗಳನ್ನು ಇದ್ರ ಜೊತೆಗೆ ಹಾಕಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಡ್ತೀನಿ. ಒಂದು ಸೀಟಿ ಕೂಗಿಸಿದ್ರೆ ಸಾಕಿದು. ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಈರುಳ್ಳಿನ ತಗೊಂಡು ಉದ್ದುದ್ದಕ್ಕೆ ಹೆಚ್ಚಿಟ್ಟಿದ್ದೀನಿ. ಆಮೇಲೆ ಎಲ್ಲ ಕಲರಿದ್ದು ಕ್ಯಾಪ್ಸಿಕಮ್ಮು, ಯೆಲ್ಲೋ, ರೆಡ್, ಆಮೇಲೆ ಗ್ರೀನ್, ಬೆಲ್ ಪೆಪ್ಪರ್ ಏನು ಹೇಳ್ತೀವಿ ಅದನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ. ನೋಡ್ಬೋದು ನೀವು, ಕಲರ್ಫುಲ್ ಆಗಿರುತ್ತೆ, ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ. ಈ ಸೈಡ್ ನಾವು ಇಲ್ಲಿ ಅನ್ನ ಬೇಯಕ್ಕೆ ಇಟ್ಟಿದ್ದೀವಲ್ಲ, ಅದು ಅರ್ಧ ಬೆಂದಿದೆ ಅಷ್ಟೇ. ಇನ್ನು ಸ್ವಲ್ಪ ಬಾಯ್ಲ್ ಆಗಬೇಕಾಗಿದೆ. 3/4 ಅಂಶ ಬೆಂದರೆ ಸಾಕು. ತುಂಬ ಬೆಂದು ಇದಾಗೋದು ಬೇಡ, ಯಾಕಂತಂದರೆ ನಮಗೆ ಉದುರಾಗಿರಬೇಕು. ಈಗಾಗಲೇ ನೋಡಬಹುದು ನೀವು, 3/4 ಅಂಶ ಬೆಂದು ನಾನು ಇದನ್ನು ಸ್ಟ್ರೈನರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಸೈಡಿಗೆ ಇಟ್ಬಿಡೋಣ. ಇವಾಗ ನಾನೊಂದು ದೊಡ್ಡ ಕಡಾಯಿನ ತಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನೀಗ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ, ತೆಂಗಿನೆಣ್ಣೆ. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಳ್ತಾ ಇದ್ದೀನಿ. ಇದಾದ ನಂತರ ನೆಕ್ಸ್ಟ್ ನಾವೇನು ಹೆಚ್ಚಿಟ್ಟಿದ್ದೀವಲ್ಲ ಕ್ಯಾಪ್ಸಿಕಮ್, ಆಮೇಲೆ ಈರುಳ್ಳಿ ಎಲ್ಲ, ಅದನ್ನೆಲ್ಲ ನಾವು ಒಂದೊಂದಾಗಿ ಹಾಕಬೇಕೀಗ. ಈ ಎಣ್ಣೆನಲ್ಲೇ ಬೇಯಬೇಕದು. ಮೊದಲಿಗೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಅದನ್ನು ಸ್ವಲ್ಪ ಸಪ್ರೇಟ್ ಆಗಬೇಕು ಎಲ್ಲ. ಆಮೇಲೆ ಕ್ಯಾಪ್ಸಿಕಮ್ ಏನಿದೆ, ಯೆಲ್ಲೋ ಕ್ಯಾಪ್ಸಿಕಮ್, ಬೆಲ್ ಪೆಪ್ಪರ್ ಏನು ಹೇಳ್ತೀವಿ ಅದು, ಆಮೇಲೆ ರೆಡ್ ಕ್ಯಾಪ್ಸಿಕಮ್, ಆಮೇಲೆ ವೆಜಿಟೇಬಲ್ಸ್ ನಾವು ಏನು ಗ್ರೀನ್ ಕ್ಯಾಪ್ಸಿಕಮ್ ಎಲ್ಲ ಹೆಚ್ಚಿಟ್ಟಿದ್ದೀವಲ್ಲ ಅದನ್ನೆಲ್ಲ ಹಾಕಿ ಬಾಡಿಸ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆನಲ್ಲೇ, ಹಾಗೆ ಫ್ರೈ ಮಾಡಿ. ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ ನಂತರ ಅದು ಚೆನ್ನಾಗಿ ಬೇಯಬೇಕದು. ಹೀಗೆ ಬಾಡಿಸ್ಕೊಂಡು ಅದಕ್ಕೆ ನಾವು ಏನು ಎಣ್ಣೆ ಎಕ್ಸ್ಟ್ರಾ ಏನು ಹಾಕೋ ಅವಶ್ಯಕತೆ ಇಲ್ಲ, ಅದರಲ್ಲೇ ಬೆಂದರೆ ಸಾಕಿದು. ನೋಡಿ, ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಷ್ಟು ನಾವು ಬಾಡಿಸ್ಕೊಂಡ ನಂತರ ಎಲ್ಲ ಸಪ್ರೇಟ್ ಆಗಬೇಕು ಈರುಳ್ಳಿ ಎಲ್ಲ. ಇಷ್ಟಾದ ನಂತರ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ನಾನು ಸ್ವಲ್ಪ ಬೇಯೋದಕ್ಕೆ ಇಡ್ತಿದ್ದೀನಿ. ಇದನ್ನು ಒಂದು 2 ನಿಮಿಷ ಬೆಂದರೆ ಸಾಕು. ನೋಡಿ, ಇವಾಗ 2 ನಿಮಿಷಗಳ ಕಾಲ ಆಗಿದೆ. ಹದ ಬೆಂದಿದೆ ಇದು ನೋಡಿ. ಇನ್ನು ಸ್ವಲ್ಪ ಬೆಂದರೆ ಸಾಕು, 1 ನಿಮಿಷ ಅಥವಾ 2 ನಿಮಿಷ, ನಿಮಗೂ ಗೊತ್ತಾಗುತ್ತೆ, ಬೆಂದರೆ ಸಾಕು. ಈ ಸೈಡ್ ನಾನು ವೆಜಿಟೇಬಲ್ಸ್ ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಲ್ಲ ಕುಕ್ಕರ್ನಲ್ಲಿ, ಅದೆಲ್ಲ ಆಲ್ಮೋಸ್ಟ್ ಬೆಂದಿದೆ ನೋಡಿ. 1 ಸೀಟಿ ನಾನು ಕೂಗಿಸಿದಷ್ಟೇ. ನೋಡ್ತಿರ್ಬೋದು ನೀವು, ಚೆನ್ನಾಗಿ ಬೆಂದಿದೆ. ಪರ್ಪಲ್ ಕ್ಯಾಬೇಜ್, ಆಮೇಲೆ ಬೀನ್ಸ್, ಆಮೇಲೆ ಕ್ಯಾರೆಟ್, ಎರಡು ಆಲೂಗಡ್ಡೆ ತಗೊಂಡಿದ್ದೀನಲ್ಲ, ಈ ಥರದ ತರಕಾರಿ ಎಲ್ಲ ಬೆಂದಿದೆ. ಇದನ್ನು ನಾವು ಶೋಧಿಸ್ಕೋಬೇಕು. ನೀರನ್ನು ಸಪ್ರೇಟ್ ಮಾಡಬೇಕೀಗ. ನೀರನ್ನು ಸಪ್ರೇಟ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕ್ತಾ ಇದ್ದೇನೆ. ಈ ಸೈಡ್ ನಾವು ಕ್ಯಾಪ್ಸಿಕಮ್, ಈರುಳ್ಳಿ ಎಲ್ಲ ಬೇಯೋದಕ್ಕೆ ಇಟ್ಟದ್ದು ಕೂಡ ಬೆಂದಿದೆ. ಇದನ್ನು ತೆಗೆದು ನಾವೇನು ತರಕಾರಿ ಎಲ್ಲ ತೆಗೆದಿಟ್ಟಿದ್ದೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಹಾಕ್ತಾ ಇದ್ದೀನಿ. ತರಕಾರಿ ಎಲ್ಲ ಬೆಂದು ರೆಡಿ ಆಯಿತು. ಇವಾಗ ಇನ್ನು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ ನಾವು. ಅದೇ ಕಡಾಯಿಯಲ್ಲಿ ನಾನೀಗ 3 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕ್ತಾ ಇದ್ದೀನಿ. ಇದು ಲಾಸ್ಟ್ ಪ್ರೊಸೆಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕ್ಯಾಶ್ಯೂಸ್ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ. ಕ್ಯಾಶ್ಯೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ. ಅದ್ರ ಜೊತೆಗೆ ನಾನಿಲ್ಲಿ 3 ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಚೆನ್ನಾಗಿ ಘಮ ಬರೋವರೆಗೆ ಹುರಿಬೇಕು. ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್, 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರ್. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ. ನೆಕ್ಸ್ಟ್ ನಾವು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು ಇದಕ್ಕೆ.
ಅದರ ನಂತರ ನಾವು ಬೇಯಿಸಿಟ್ಟಂತಹ ತರಕಾರಿಗಳನ್ನು ಜೊತೆಗೆ ಹಾಕಬೇಕು. ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದ್ಸಲಿ. ಅಡಿಯಿಂದ ನಾವೇನು ಮಸಾಲ ಆಮೇಲೆ ಕ್ಯಾಶ್ಯೂಸ್ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಇದರಲ್ಲಿ ಹೊಂದ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ. ನಾವೇನು ಅಡಿಯಲ್ಲಿ ನಾವು ಗರಂ ಮಸಾಲ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಅಡಿಯಿಂದ ನಾವು ಮೇಲಿನ ತನಕ ಮಿಕ್ಸ್ ಮಾಡಬೇಕೀಗ. ನೀವು ದೊಡ್ಡ ಕಡಾಯಿ ತಗೊಂಡಷ್ಟು ಒಳ್ಳೆಯದು, ಯಾಕಂದರೆ ಈವನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ತರಕಾರಿನೂ, ಆಮೇಲೆ ಎಣ್ಣೆ ಅಂಶ ಎಲ್ಲ ಏನಿದೆ ಅದೆಲ್ಲ ಸರಿಯಾಗಿ ಮಿಕ್ಸ್ ಆಗುತ್ತೆ. ಸಣ್ಣ ಬಾಣಲಿ ನಾವು ಯಾವುದು ತಗೋಬಾರ್ದು, ಪಲಾವ್ ಅಥವಾ ಈ ಥರ ಎಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡ ಬಾಣಲಿ ತಗೊಂಡಷ್ಟು ಒಳ್ಳೆಯದು. ನೋಡಿ ಕಲರ್ಫುಲ್ಲಾಗಿ ಕಾಣುತ್ತೆ ಮಾತ್ರ. ಎಲ್ಲ ಥರದ ತರಕಾರಿಗಳನ್ನು ನಾವು ಹಾಕಿದ್ದೀವಲ್ಲ. ಬೆಳಗ್ಗೆಗಾಗಲಿ ಸಂಜೆಗಾಗಲಿ ನಿಮಗೆ ತಿಂಡಿಗೆ ಇದು ಬೇಕು ಅಂತಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಎಲ್ಲ ರೀತಿಯಾದಂಥ ಪಲಾವು ಆಮೇಲೆ ಘೀ ರೈಸ್ ಇರಲಿ ಎಲ್ಲ ಮಾಡಿರ್ತೀವಲ್ಲ, ಇದೊಂದು ಸಲ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ನಾನು ಉದುರಿಸ್ತಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ನಾವು ಸಣ್ಣಕ್ಕೆ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ನಾವಿದನ್ನು ಇನ್ನೀಗ ಸರ್ವ್ ಮಾಡ್ಬೋದು. ಸರ್ವಿಂಗ್ ಬೌಲಿಗೆ ನಾನೀಗ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಂದನೆಗಳು.